ಹಲೋ ಗಾಯ್ಸ್, ನಾನಿವತ್ತು ನಿಮಗೆ ಈಸಿಯಾಗಿರೋಂಥ ಎಗ್ ರೈಸ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಚಾಪ್ಡ್ ಆನಿಯನ್ಸ್ ಹಾಕಬೇಕು ಅದಕ್ಕೆ ಆಯಿಲ್ಗೆ. ಆಮೇಲೆ ಗ್ರೀನ್ ಚಿಲ್ಲಿ ಹಾಕಬೇಕು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಸ್ವಲ್ಪ ಹಾಕಬೇಕು. ಇದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೆ. ಸೊ ಆಮೇಲೆ ಬಾಯ್ಲ್ಡ್ ವೆಜ್ಜೀಸ್ ಹಾಕ್ತಿದ್ದೇನೆ. ಸೊ ಇದರಲ್ಲಿ ನಾನು ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ ಹಾಕಿದ್ದೇನೆ. ಆ್ಯಂಡ್ ಸ್ವಲ್ಪ ಮಶ್ರೂಮ್ ಕೂಡ ಹಾಕಿ, ಸೊ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಎಗ್ನ ಸ್ಕ್ರ್ಯಾಂಬಲ್ ಮಾಡಿದ್ದೇನೆ ಆಲ್ರೆಡಿ. ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ. ಸೊ ಆಮೇಲೆ ಲಾಸ್ಟ್ ಬಂದುಬಿಟ್ಟು ರೈಸ್. ಸೊ ರೈಸ್ ಹಾಕಿ. ಸೊ ಇದು ಬುಲೆಟ್ ರೈಸ್ ಅಂತ ಹೇಳಿ ನಾನು ಮಾಡಿರೋದು. ಸೊ ಸ್ವಲ್ಪ ಸೋಯಾ ಸಾಸ್ ಮತ್ತು ಸ್ವಲ್ಪ ಪೆಪ್ಪರ್, ಸ್ವಲ್ಪ ಮ್ಯಾಗಿ ಮಸಾಲ, ಆ್ಯಂಡ್ ಫೈನಲಿ ಸ್ವಲ್ಪ ಟೊಮೆಟೊ ಸಾಸನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಓಕೆ, ಸೊ ಲಾಸ್ಟಿಗೆ ಸ್ವಲ್ಪ ಲೆಮನ್ ಕೂಡ ಸ್ಕ್ವೀಸ್ ಮಾಡಿ. ಸೊ ಹಾಗಾಗಿ ಸ್ವಲ್ಪ ಹುಳಿಯಾಗಿರುತ್ತೆ, ಸೊ ಚೆನ್ನಾಗೂ ಇರುತ್ತೆ. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸೊ ಬಿಸಿಯಾಗಿರುವಂಥ ಎಗ್ ರೈಸ್ ರೆಡಿಯಾಗಿದೆ. ಸೊ ಇವಾಗ ಸರ್ವ್ ಮಾಡೋಣ. ಸೊ ಲಾಸ್ಟಾಗಿ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಕೂಡ ಇದಕ್ಕೆ ಹಾಕಿ ಆಯಿತಾ. ಸೊ ಬಿಸಿಯಾಗಿರುವಂಥ ಎಗ್ ರೈಸ್ ರೆಡಿ.